ಆ, ಈ ಸಿನಿಮಾದಲ್ಲಿ ನಾನು ನಾಯಕನ ಸ್ನೇಹಿತನಾಗಿ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ವಿಶೇಷ ಸಿನಿಮಾ. ಯಾಕಂದ್ರೆ ಎಲ್ಲಾ ನಿರ್ದೇಶಕರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು. ಫಸ್ಟ್ ಸಿನಿಮಾ ಕಮರ್ಷಿಯಲ್ ಮಾಡಿದ್ರೆ ನೆಕ್ಸ್ಟ್ ಒಬ್ಬ ಸ್ಟಾರ್ ನಟನ ಡೇಟ್ ತಗೊಂಡು ದೊಡ್ಡದಾಗಿ ಲಾಂಚ್ ಮಾಡ್ಬೋದು, ದೊಡ್ಡದಾಗಿ ನಾನು ಲಾಂಚ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ಒಂದು ಒಳ್ಳೆ ಭಾವನಾತ್ಮಕ ಸಿನಿಮಾನ ಆಡಿಯನ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡೋದು ತುಂಬಾ ಕಷ್ಟ. ಆ ತರದೊಂದು ಭಾವನಾತ್ಮಕ ಸಿನಿಮಾ. ಫಸ್ಟ್ ಹಾಫ್ ಒಂದ್ ಎಲ್ಲರಿಗೂ ಯೂತ್ಸ್ಗೆಲ್ಲ ಕನೆಕ್ಟ್ ಆಗೋ ತರ ಹೋದ್ರೆ, ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಎಮೋಷನಲಿ ಹೋಗಿ ಮುಕುಂದ್ ಅವ್ರು ಹೇಳ್ದಂಗೆ ಒಂದು ಮಾರಲ್ ವ್ಯಾಲ್ಯೂನ ತಗೊಂಡ್ಬರ್ತೀವಿ. ಆ ತರದ್ದು ಮಾರಲ್ ವ್ಯಾಲ್ಯೂನ ಕೊಡೋ ಸಿನಿಮಾಗಳು ಕಮ್ಮಿ. ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರಲ್ಲ, ಯಾಕಂದ್ರೆ ಬರೀ ಬಡಿ ಇರುತ್ತೆ, ಬರೀ ಗನ್ಸು ಫೈಟ್ಸು ಈ ತರದ್ದು ಇರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಬರಲ್ಲ. ಅಪ್ಪು ಸರ್ ಇದ್ದಿದ್ದ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಾ ಇದ್ರು, ಆ ತರದ ಸಿನಿಮಾಗಳು ಅಪ್ಪು ಸರ್ ಮಾಡ್ತಾ ಇದ್ರು. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ತರದ ಸಿನಿಮಾಗಳು ಬಂದ್ರೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದೇನೋ ಒಂದು ಅರ್ಥಪೂರ್ಣವಾದ ಒಂದು ವಿಷಯನ ತಗೊಂಡು ಹೋಗ್ಬೇಕು ಮನೆಗೆ. ಆ ತರದ ಒಂದು ಸಿನಿಮಾಗಳಿಗೆ ಕಾಯ್ತಾ ಇರ್ತಾರೆ. ಆ ತರದ ಒಂದು ಸಿನಿಮಾ. ಈ ಸಿನಿಮಾ ನನಗೆ ಸ್ಪೆಷಲ್, ಯಾಕಂದ್ರೆ ಕಾಮಿಡಿಯನ್ಗೆ ಒಂದು ಎಮೋಷನಲ್ ಸ್ಪೇಸ್ ಸಿಗೋದು ತುಂಬಾ ಕಮ್ಮಿ, ಎಲ್ಲ ಸಿನಿಮಾಗಳಲ್ಲಿ ಸಿಗಲ್ಲ. ಇದರಲ್ಲಿ ಕಾಮಿಡಿ ಸಹ ಇದೆ, ಪ್ಲಸ್ ಒಂದು ಎಮೋಷನಲ್ ಆಗಿ ಆಕ್ಟ್ ಮಾಡ್ಲಿಕ್ಕೂ ಸ್ಪೇಸ್ ಇದೆ. ಸೊ ಪರಿಪೂರ್ಣವಾಗಿ ಒಬ್ಬ ನಟನಾಗಿ ಕಾಣಿಸ್ಕೋಬಹುದು ಈ ತರದ ಒಂದು ಸಿನಿಮಾಗಳಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಸ್ಪೆಷಲ್. ಸೊ ಸಿನಿಮಾ ಖಂಡಿತ ಥಿಯೇಟರ್ ಸದ್ ಮಾಡೇ ಮಾಡುತ್ತೆ. ಆಮೇಲೆ ಜನರ ಮನಸ್ಸಲ್ಲಿ ಉಳಿಯುತ್ತೆ, ಅಷ್ಟು ನಂಬಿಕೆ ಇದೆ. ಸರ್ ಮಾಧ್ಯಮ ಮಿತ್ರರಂತೂ ಯಂಗ್ಸ್ಟರ್ಸ್ ಎಲ್ಲ ಬಂದ್ರು ಅಂದ್ರೆ ಜಗ್ಗಿ ಸರಿಗೆಲ್ಲ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ರು, ಹೇಳಿದ್ರು ಏನೇನ್ ಮಾಡ್ಬೋದು ಅಂತ. ಯಂಗ್ಸ್ಟರ್ಸ್ ನಮಗೆ ಗೊತ್ತಿರಲ್ಲ ಯಾವ್ಯಾವ ರೀತಿ ಸಿನಿಮಾನ ತಲುಪಿಸ್ಬೇಕು ಅಂತ. ಸೊ ನೀವೆಲ್ಲ ಇರ್ಬೇಕಾದ್ರೆ ನಮಗೆ ಯಾವುದೇ ಭಯ ಇಲ್ಲ, ನಂಬಿಕೆ ಇದೆ, ಸಿನಿಮಾ ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.